ರಣಮಳೆಯಿಂದಾಗಿ ಭಾರತದ 8 ರಾಜ್ಯಗಳ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಅಸ್ಸಾಂ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ನದಿಗಳು ಉಕ್ಕೇರಿದ್ದು ಪ್ರವಾಹದ ಭೀತಿ ಹುಟ್ಟಿಸಿವೆ. ಉತ್ತರಾಖಂಡದ ರಿಷಿಕೇಶದ ಪರಮಾರ್ಥ ನಿಕೇತ್ ಘಾಟ್ನಲ್ಲಿ ಭೋರ್ಗೆರೆಯುತ್ತಿರುವ ಗಂಗಾ ನದಿಯ ನೀರು ಶಿವನ ಮೂರ್ತಿಯನ್ನು ಸ್ಪರ್ಶಿಸಿದೆ. ಹರಿದ್ವಾರದಲ್ಲೂ ಗಂಗಾ ನದಿ ಅಪಾಯದ ಮಟ್ಟ ಮೀರಿದೆ. ಹೀಗಾಗಿ ಸ್ಥಳೀಯರು ಘಾಟ್ಗಳ ಬಳಿ ತೆರಳದಂತೆ ಮತ್ತು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪೊಲೀಸರು ಮೈಕ್ ಮೂಲಕ ಅನೌನ್ಸ್ ಮಾಡಿದ್ದಾರೆ. सभी लोग कृपया ध्यान दें, गंगा नदी का जलस्तर बढ़ने के कारण सभी को सूचित किया जा रहा है। गंगा नदी का जलस्तर बढ़ने के कारण घाटों से उचित दूरी बना के रखें। ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ಬುಧವಾರ 11A ಪಾಯಿಂಟ್ನಲ್ಲಿ ನಡೆದಿದೆ. ಆದರೆ ಬಂಗ್ಲಾಗುಡ್ಡ ಕಾಡಿನಲ್ಲಿ ನಡೆದ ಉತ್ಖನನದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ. 4 ಗಂಟೆಗಳ ಕಾಲ ನಿರಂತರ ಶೋಧ ನಡೆಸಿದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಸದ್ಯ ಎಲ್ಲರ ಚಿತ್ತ 13ನೇ ಪಾಯಿಂಟ್ನತ್ತ ನೆಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಇನ್ನು 12 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮಾತ್ರ ಬಾಕಿ ಇದೆ. ನಂಬರ್ 13ನೇ ಪಾಯಿಂಟ್ನಲ್ಲಿ ಶೋಧವನ್ನ ಮುಗಿಸಿದ ಬಳಿಕ ಮುಂದೇನು ಎನ್ನುವ ಪ್ರಶ್ನೆ ಎದ್ದಿದೆ. 2ನೇ ದೂರುದಾರ ಜಯಂತ್ ದೂರಿನ ತನಿಖೆ ಆರಂಭವಾಗುವ ಸಾಧ್ಯತೆ ಇದೆ. 15 ವರ್ಷದ ಬಾಲಕಿಯನ್ನ ಹುತ್ತು ಹಾಕಿದ್ದು ನೋಡಿದ್ದೇನೆ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಜಯಂತ್ ದೂರು ನೀಡಿದ್ರು. ಈ ದೂರನ್ನ ಡಿಜಿ, ಐಜಿಪಿ, ಎಸ್ಐಟಿಗೆ ವರ್ಗಾಯಿಸಿದ್ರು. ಈಗ 13 ಸ್ಥಳದಲ್ಲಿ ಅಗಿತದ ಬಳಿಕ ಜಯಂತ್ ದೂರಿನ ಅನ್ವಯ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. 15 ವರ್ಷಗಳ ಹಿಂದೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವು ಇದಾಗಿದೆ. ಆಗ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಬಾಲಕಿಯನ್ನ ಪೊಲೀಸ್ ಅಧಿಕಾರಿಯೇ ಹೂತು ಹಾಕಿದ್ದಾರೆ ಅಂತ ಧರ್ಮಸ್ಥಳ ಠಾಣೆಗೆ ಜಯಂತ್ ದೂರು ದಾಖಲಿಸಿದ್ರು. ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರನ ಪರ 6 ಸ್ಥಳೀಯರು ಪ್ರತ್ಯಕ್ಷರಾಗಿದ್ದಾರೆ. ಎಸ್ಐಟಿ ಮುಂದೆ 6 ಸ್ಥಳೀಯರು ಬಂದಿದ್ದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಹೆಣ ಹೂತು ಹಾಕಿದ್ದನ್ನ ನೋಡಿದ್ದಾಗಿ ಈ 6 ಜನ ಹೇಳಿದ್ದು ಶವಶೋಧದಲ್ಲಿ ಸಹಾಯ ಮಾಡುವುದಾಗಿ ಮುಂದೆ ಬಂದಿದ್ದಾರೆ. ಆದರೆ ಈ ಬಗ್ಗೆ ಅಧಿಕೃತವಾಗಿ ಎಸ್ಐಟಿ ಮಾಹಿತಿ ನೀಡಿಲ್ಲ. 6 ಜನರ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲಿಸಲಾಗ್ತಿದೆ. ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದು ದೂರುದಾರನ ಜೊತೆ ಶವ ಹೂತು ಹಾಕಲು ಸಹಾಯದ ಕೆಲಸ ಮಾಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ಈ ವ್ಯಕ್ತಿಯನ್ನೇ ಪ್ರಕರಣದಲ್ಲಿ ಸಾಕ್ಷಿ ಮಾಡುವ ಸಾಧ್ಯತೆ ಇದ್ದು ಪರಿಶೀಲಿಸಲಾಗ್ತಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಮೊದಲ ಬಾರಿ ದೂರು ನೀಡಲು ಬಂದಿದ್ದ ಅನಾಮಿಕ ಹೆಣ್ಣಿನ ಬುರುಡೆ ಎಂದು ಪೊಲೀಸರಿಗೆ ತಂದುಕೊಟ್ಟಿದ್ದ. ಆದರೆ ಅನಾಮಿಕ ತಂದುಕೊಟ್ಟಿದ್ದ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಅದು ಹೆಣ್ಣಿನ ಬುರುಡೆಯಲ್ಲ, ಪುರುಷನ ಬುರುಡೆ ಅಂತ ವಿಧಿವಿಜ್ಞಾನ ತಜ್ಞರ ಮೂಲಗಳು ಮಾಹಿತಿ ನೀಡಿವೆ. ಸುಮಾರು 30 ರಿಂದ 35 ವರ್ಷದ ಪುರುಷನ ಬುರುಡೆ ಇದು ಎಂಬ ಮಾಹಿತಿ ಇದ್ದು ಸತ್ಯಾಸತ್ಯತೆ ತಿಳಿಯಲು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಬುರುಡೆ ರವಾನಿಸಲಾಗಿದೆ. ಇನ್ನು ಶವಗಳನ್ನ ಹೂತಿಟ್ಟಿದ್ದೇನೆ ಎಂದ ಅನಾಮಿಕ ದೂರುದಾರನ ವಿಚಾರಣೆ ಮಾಡಲಾಗಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸುಮಾರು 1 ಗಂಟೆ ಕಾಲ ಮುಸುಕುಧಾರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎನ್ನಲಾಗಿದೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ವೇಳೆ ಪಾಯಿಂಟ್ ನಂಬರ್ 6 ಸೇರಿ 2 ಪಾಯಿಂಟ್ಗಳಲ್ಲಿ ಸಿಕ್ಕ ಅಸ್ಥಿಪಂಜರಗಳ ಬಗ್ಗೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸಲಾಗಿದೆ. ಈ ಮೂಳೆಗಳ ಬಗ್ಗೆ ತನಿಖೆ ಆರಂಭಿಸಿದ ವಿಶೇಷ ತನಿಖಾ ತಂಡ ಈ ಅಸ್ಥಿಪಂಜರ ಯಾರದ್ದು ಕಂಡುಹಿಡಿಯಲು ಹಳೆ ದಾಖಲೆಗಳ ಮೊರೆ ಹೋಗಿದೆ. ಗುರುತು ಮಾಡದ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರ ಯಾವುದು, ಯಾವಾಗ ಮೃತಪಟ್ಟಿರೋದು, ಕೊಲೆಯೋ ಆತ್ಮಹತ್ಯೆಯೋ, ಇಷ್ಟು ವರ್ಷ ಪೊಲೀಸರ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತಾನೂ ತನಿಖೆ ಆರಂಭಿಸಲಾಗಿದೆ. ಇನ್ನು 1995ರಿಂದ 2014ರವರೆಗೆ ಕರ್ತವ್ಯ ನಿರ್ವಹಿಸಿದವರ ದಾಖಲೆಯನ್ನು ವಶಕ್ಕೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಲಿಖಿತ ರೂಪದಲ್ಲಿ ವಾದವನ್ನ ಸಲ್ಲಿಸಿದೆ. ಮೃತ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ. ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂನಲ್ಲಿ ಅವಹೇಳನಕಾರಿ ಸಂದೇಶವನ್ನ ಕಳುಹಿಸಿದ್ದ. ಇದರಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಲಾಗಿದೆ. ಆರೋಪಿಗಳು ಕೊಲೆ ನಡೆದ ಸ್ಥಳದಲ್ಲಿದ್ರು ಎನ್ನುವುದು ಬಯಲಾಗಿದೆ. ಕೊಲೆ ಸಮಯದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಸಕ್ರಿಯವಾಗಿ ಭಾಗಿಯಾಗಿದ್ರು. ಹೈಕೋರ್ಟ್ನ ಜಾಮೀನು ನೀಡುವ ತೀರ್ಪು ದಾಖಲೆಗಳಿಗೆ ವಿರುದ್ಧವಾಗಿದೆ. A2 ದರ್ಶನ್ ಮತ್ತು ಸಹ ಆರೋಪಿಗಳ ಪ್ರಭಾವದಿಂದ ಸಾಕ್ಷಿಗಳಿಗೆ ಬೆದರಿಕೆ ಸಾಧ್ಯತೆ ಇದೆ ಅಂತ ರಾಜ್ಯ ಸರ್ಕಾರ ವಾದಿಸಿದೆ. ಆರೋಪಿ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಲಿಖಿತ ರೂಪದಲ್ಲಿ ವಾದ ಸಲ್ಲಿಸಿದ್ದಾರೆ.
ಈ ವಾದದಲ್ಲಿ ದರ್ಶನ್ನ ಮೈಸೂರಿನಲ್ಲಿ ಬಂಧಿಸಿದ್ದರೂ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಬಂಧನಕ್ಕೆ ಕಾರಣಗಳನ್ನು ನೀಡದೇ ಇರುವುದು ಕಾನೂನು ಉಲ್ಲಂಘನೆ. ದರ್ಶನ್ ಜಾಮೀನು ರದ್ದುಪಡಿಸುವುದು ಕಠಿಣ ಕ್ರಮವಾಗಲಿದೆ. ದರ್ಶನ್ ಯಾವುದೇ ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿಲ್ಲ. ಅಪಹರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯವಿಲ್ಲ. ಅಪಹರಣಕ್ಕೆ ದರ್ಶನ್ ಸೂಚನೆ ನೀಡಿದ್ದಾರೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ವಾದಿಸಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಪವಿತ್ರ ಗೌಡ ಪರ ವಕೀಲರು ಲಿಖಿತ ವಾದ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ಪರ ವಕೀಲರ ವಾದ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಆರೋಪಿ ನಂಬರ್ 1 ಮೃತ ರೇಣುಕಾಸ್ವಾಮಿಯಿಂದ ಲೈಂಗಿಕ ಕಿರುಕುಳಕ್ಕೊಳಗಾಗಿದ್ರು. ಪವಿತ್ರ ಗೌಡ ಮತ್ತು ಇತರ ಆರೋಪಿಗಳ ನಡುವೆ ಸಂವಹನ ನಡೆದಿಲ್ಲ. ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಸಂಚನ್ನ ಸಾಬೀತುಪಡಿಸುವಲ್ಲಿ ವಿಫಲವಾಗಿದೆ. ಮೃತದೇಹದ ಮೇಲಿನ ಗಾಯಗಳು ಪವಿತ್ರ ಗೌಡರಿಂದ ಆಗಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ನಾನು ಒಬ್ಬಂಟಿ ಪೋಷಕರಾಗಿದ್ದು 10ನೇ ತರಗತಿಯಲ್ಲಿ ಓದ್ತಿರೋ ಮಗಳನ್ನ ನೋಡಬೇಕಿದೆ. ವಯಸ್ಸಾದ ಪೋಷಕರಿಗೆ ನಾನೇ ಆಧಾರವಾಗಿದ್ದೀನಿ. ನನಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ನನ್ನ ಬಂಧನಕ್ಕೆ ಕಾರಣಗಳನ್ನ ಲಿಖಿತವಾಗಿ ನೀಡಲಾಗಿಲ್ಲ. ಮಹಿಳೆಯಾಗಿರೋದ್ರಿಂದ ಜಾಮೀನು ರದ್ದು ಮಾಡೋದು ಕಠಿಣ ಕ್ರಮವಾಗಲಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲರು ವಾದಿಸಿದ್ರು. ನಟಿ ರಮ್ಯಾ ನಂತರ ದರ್ಶನ್ ಫ್ಯಾನ್ಸ್ ಇದೀಗ ಮತ್ತೊಂದು ಹುಡುಗಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಡಿಜಿಟಲ್ ಕ್ರಿಯೇಟರ್ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಯಾಗಿರೋ ಸೋನು ಶೆಟ್ಟಿಗೆ ಡಿ ಫ್ಯಾನ್ಸ್ ಅಶ್ಲೀಲ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದ್ದಾರೆ. ಈ ಹಿಂದೆ ಡಿ ಫ್ಯಾನ್ಸ್ಗೆ ವಿಡಿಯೋದಲ್ಲಿ ಟಕ್ಕರ್ ಕೊಟ್ಟಿದ್ದ ಸೋನು ಶೆಟ್ಟಿ ರೌಡಿ ಬಾಸ್ ಫ್ಯಾನ್ಸ್ಗಳು ಕೂಡ ರೌಡಿಗಳೇ ಅಂದಿದ್ರು. ಸದ್ಯ ಸೋನುಳನ್ನ ಟ್ರೋಲ್ ಮಾಡ್ತಿರೋ ದರ್ಶನ್ ಫ್ಯಾನ್ಸ್ ಕೆಟ್ಟ ಪದಗಳಿಂದ ಕಮೆಂಟ್ ಮಾಡ್ತಿದ್ದಾರೆ. ಈ ಸಂಬಂಧ ಸೈಬರ್ ದೂರು ನೀಡೋದಾಗಿ ಸೋನು ಶೆಟ್ಟಿ TV9ಗೆ ಹೇಳಿಕೆ ನೀಡಿದ್ದಾರೆ. ಏನ್ ಕಮೆಂಟ್ ಮಾಡ್ಕೋತಾರ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಯಾವ ತರ ನೆಗೆಟಿವ್ ತೋರಿಸ್ಕೊಳ್ಳಿ, ಬಟ್ ನನ್ನ ಪ್ರೂಫ್ ಇದೆ ನನ್ನ ಹತ್ರ. ಯಾವ ತರ ಎಲ್ಲ ಅದೇ ಅವ್ರ ಮನೆ ಹೆಣ್ಮಕ್ಳಿಗೆ ಮಾಡಿದಿದ್ರೆ ಇಲ್ಲ ಅವ್ರಿಗೆ ಮಾಡಿದಿದ್ರೆ ಅವ್ರು ಇದೇ ತರ ಸುಮ್ಮನೆ ಇರ್ತಾ ಇದ್ರ ಇಲ್ವಲ್ಲ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ್ದವರನ್ನ ಸೈಬರ್ ಕ್ರೈಮ್ ಪೊಲೀಸರು ಬೇಟೆಯಾಡುತ್ತಿದ್ದಾರೆ. ಪ್ರಕರಣ ಸಂಬಂಧ ಕೊಪ್ಪಳ ಜಿಲ್ಲೆಯಲ್ಲೂ ಓರ್ವ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸಿಂಗನಾಳದ ಯುವಕ ಮಂಜುನಾಥನನ್ನ ಬೆಂಗಳೂರು ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಅಶ್ಲೀಲ ಕಮೆಂಟ್ ಮಾಡಿದವರನ್ನ ಬಂಧಿಸ್ತಿರೋ ಬೆನ್ನಲ್ಲೇ ಡಿ ಫ್ಯಾನ್ಸ್ಗಳಲ್ಲಿ ಭೀತಿ ಶುರುವಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಮೋಹಕ ತಾರೆ ರಮ್ಯಾ ಇತ್ತೀಚಿನ ಫೋಟೋಶೂಟ್ನ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ಫೋಟೋ ಬಗ್ಗೆ ಯಾರು ಕೂಡ ಕೆಟ್ಟ ಕಮೆಂಟ್ ಮಾಡಿಲ್ಲ. ದೆಹಲಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕರ್ತವ್ಯ ಭವನವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಎಲ್ಲಾ ಸಚಿವರು ಮತ್ತು ಸಚಿವಾಲಯವು ಒಂದು ಸೂರಿನಡಿ ಇರಲಿ ಎಂಬ ಕಲ್ಪನೆಯೊಂದಿಗೆ ಕರ್ತವ್ಯ ಭವನ ನಿರ್ಮಾಣ ಮಾಡಲಾಗಿದೆ. ಈ ಕಟ್ಟಡದಲ್ಲಿ ಗೃಹ ಸಚಿವರು, ವಿದೇಶಾಂಗ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಕಾರ್ಯನಿರ್ವಹಿಸಲಿದ್ದಾರೆ. ಉದ್ಘಾಟನೆ ಬಳಿಕ ಮಾತನಾಡಿದ ಮೋದಿ, ಇದು ಕೇವಲ ಭವನವಷ್ಟೇ ಅಲ್ಲ, ಅಮೃತ ಕಾಲದಲ್ಲಿ ಇದೇ ಭವನದಲ್ಲಿ ವಿಕಸಿತ ಭಾರತದ ನೀತಿಗಳು ರಚನೆಯಾಗಲಿವೆ ಎಂದಿದ್ದಾರೆ. ये केवल कुछ नए भवन और सामान्य इंफ्रास्ट्रक्चर नहीं है. अमृत काल में इन्हीं भवनों में विकसित भारत की नीतियां बनेगी. ಚಾಮರಾಜನಗರ ಜಿಲ್ಲೆಯ ಗುರುಮಲ್ಲೇಶ್ವರ ಮಠದ ಪೀಠಾಧಿಪತಿಯಾಗಿದ್ದ ಮುಸ್ಲಿಂ ವ್ಯಕ್ತಿಯ ಕರ್ಮಕಾಂಡ ಬಯಲಾಗಿದೆ. ಯುವಕನೊಬ್ಬನ ಜೊತೆಗಿನ ಕಾಮಲೀಲೆಯ ವಿಡಿಯೋ ಬಹಿರಂಗವಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ಮೂಲದ ಮೊಹಮ್ಮದ್ ನಿಸಾರ್ ಬಸವ ಕಲ್ಯಾಣದ ಬಸವಪ್ರಭು ಶ್ರೀಗಳಿಂದ ಜಂಗಮ ದೀಕ್ಷೆ ಪಡೆದಿದ್ದ. ತನ್ನ ಮೂಲ ಧರ್ಮವನ್ನ ಮರೆಮಾಚಿ ನಿಜಲಿಂಗ ಎಂಬ ಹೆಸರಿನಿಂದ ಮಠ ಸೇರಿಕೊಂಡಿದ್ದ. ನಿಜ ಸ್ವರೂಪ ಗೊತ್ತಾಗುತ್ತಿದ್ದಂತೆ ಪೀಠ ತ್ಯಾಗ ಮಾಡುವುದಾಗಿ ಸದ್ದಿಲ್ಲದೆ ಮಠ ತೊರೆದಿದ್ದು ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ರೈಲು ದುರಂತವೊಂದು ತಪ್ಪಿದೆ. ಚಲಿಸುತ್ತಿದ್ದ ರೈಲಿನಿಂದ 6 ಬೋಗಿಗಳು ಬೇರ್ಪಟ್ಟು ಕೆಲಕಾಲ ಆತಂಕದ ವಾತಾವರಣ ಉಂಟಾಗಿತ್ತು. ಮಹಾರಾಷ್ಟ್ರದ ಬಿಜೆಪಿ ವಕ್ತಾರೆ ಆರತಿ ಅರುಣ್ ಸಾಟೆ ಬಾಂಬೆ ಹೈಕೋರ್ಟ್ ಜಡ್ಜ್ ಆಗಿ ನೇಮಕಗೊಂಡಿದ್ದಾರೆ. ಸುಪ್ರೀಂ ಡಿಸಿಎಂ ಡಿಕೆಶಿ ಓಡಿಸಿದ್ದ ಸ್ಕೂಟರ್ ಮೇಲೆ ಸಂಚಾರ ನಿಯಮ ಉಲ್ಲಂಘನೆಯ ಕೇಸ್ ದಾಖಲಾಗಿದೆ. ಡಿಸಿಎಂ ಸ್ಕೂಟರ್ ಏರಿ ಹೆಬ್ಬಾಳ ಫ್ಲೈಓವರ್ ಪರಿಶೀಲನೆ ನಡೆಸಿದ್ರು. ಆಫ್ ಹೆಲ್ಮೆಟ್